ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷ ಸದಸ್ಯರನ್ನ ದಾಖಲೆ ಸಂಖ್ಯೆಯಲ್ಲಿ ಅಮಾನತುಗೊಳಿಸಲಾಯಿತು. ವಿಪಕ್ಷದ ಸದಸ್ಯರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲದ ಸ್ಥಿತಿಯಲ್ಲೇ ಮಹತ್ವದ ಕಾನೂನುಗಳನ್ನು ಅಂಗೀಕರಿಸೋದು ಆಯಿತು. ಸಂಸತ್ತಿನ ಎರಡೂ ಸದನಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯರನ್ನ ಅಮಾನತುಗೊಳಿಸಿದ ಕ್ರಮ ಎಷ್ಟು ಔಚಿತ್ಯಪೂರ್ಣ, ಎಷ್ಟು ಪ್ರಜಾಸತ್ತಾತ್ಮಕ ಅನ್ನೋ ಚರ್ಚೆಗಳು ನಡೆದಿದೆ. ಈ ಅಮಾನತು ಕ್ರಮದ ಮೂಲಕ ಸರ್ಕಾರ ತೋರಿಸಿರುವ ಧೋರಣೆ ಎಂಥದ್ದು? ಪ್ರಶ್ನೆ ಕೇಳೋರನ್ನ ಅಮಾನತುಗೊಳಿಸೋದು ಎಂತಹ ನಡೆ? ಮನಸ್ಸು ಮಾಡಿದ್ರೆ ಸೌಹಾರ್ದಯುತ ದಾರಿಯಲ್ಲೇ ಈ ಸಂದರ್ಭವನ್ನ ಸರ್ಕಾರ ನಿಭಾಯಿಸಬಹುದಿತ್ತಲ್ವಾ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಡಿಸೆಂಬರ್ 4ರಂದು ಆರಂಭಗೊಂಡಿದ್ದ ಸಂಸತ್ತಿನ ಚಳಿಗಾಲದ ಅಧಿವೇಶನ ನಿಗದಿತ ಅವಧಿಗಿಂತ ಒಂದು ದಿನ ಮೊದಲೇ ಗುರುವಾರ ಕೊನೆಗೊಂಡಿದ್ದು ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಆದರೆ ಈ ಅಧಿವೇಶನ ಪ್ರತಿಪಕ್ಷ ನಾಯಕರು ಮತ್ತು ರಾಜಕೀಯ ಪರಿಣಿತರು ಅಭಿಪ್ರಾಯಪಡುವಂತೆ ಒಂದು ಕರಾಳ ವಿದ್ಯಮಾನಕ್ಕೆ ಸಾಕ್ಷಿಯಾಗಿದೆ. ವಿರೋಧ ಪಕ್ಷದ ಸದಸ್ಯರನ್ನ ಸಂಸತ್ತಿನ ಉಭಯ ಸದನಗಳಿಂದ ದಾಖಲೆ ಮಟ್ಟದಲ್ಲಿ ಅಮಾನತು ಮಾಡಲಾಗಿದೆ. ಸಂಸತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯರ ಅಮಾನತ್ತಾಗಿದೆ. ಅಮಾನತುಗೊಂಡ ಒಟ್ಟು ಸಂಸದರು 146. ಲೋಕಸಭೆಯಿಂದ ಅಮಾನತುಗೊಂಡಿರೋರ ಸಂಖ್ಯೆನೇ 100ಕ್ಕೆ ತಲುಪಿದೆ. ಈ 100 ಸಂಸದರಲ್ಲಿ 3ರನ್ನ ಹಕ್ಕುಬಾಧ್ಯತಾ ಸಮಿತಿಯ ವರದಿ ಸಲ್ಲಿಕೆ ಆಗೋವರೆಗೆ ಸದನದಿಂದ ಹೊರಹಾಕಲಾಗಿದೆ. ಅದರಲ್ಲೂ ಡಿಸೆಂಬರ್ 18ರಂದು ಒಂದೇ ದಿನ 78 ಸಂಸದರ ಅಮಾನತು ಮಾಡಲಾಯಿತು. ಒಂದೇ ದಿನದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಸಂಸದರ ಅಮಾನತು ಮಾಡಿರುವುದು ಸಂಸತ್ ಇತಿಹಾಸದಲ್ಲೇ ಮೊದಲು. ಆ ದಿನ ಲೋಕಸಭೆಯ 33 ಮತ್ತು ರಾಜ್ಯಸಭೆಯ 45 ಸಂಸದರನ್ನ ಅಮಾನತು ಮಾಡಲಾಯಿತು. ಡಿಸೆಂಬರ್ 13ರಂದು ಆದಂತ ಸಂಸತ್ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈ ಭದ್ರತಾ ಲೋಪದ ಬಗ್ಗೆ ವಿಸ್ತೃತ ಚರ್ಚೆ ಆಗಬೇಕು ಮತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆ ಕೊಡಬೇಕು ಅನ್ನೋದು ಅವರ ಒತ್ತಾಯ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಡಿಸೆಂಬರ್ 14ನೇ ತಾರೀಕು ರಾಜ್ಯಸಭೆ ಮತ್ತು ಲೋಕಸಭೆಯ 14 ಸಂಸದರನ್ನ ಅನುಚಿತ ವರ್ತನೆ ಆರೋಪದಲ್ಲಿ ಅಮಾನತು ಮಾಡಲಾಗಿತ್ತು. ಡಿಸೆಂಬರ್ 18ರಂದು ರಾಜ್ಯಸಭೆಯಿಂದ 45 ಸಂಸದರ ಅಮಾನತು ಮಾಡಲಾಯಿತು. ಅವರಲ್ಲಿ 34 ಸದಸ್ಯರನ್ನ ಪ್ರಸ್ತುತ ಅಧಿವೇಶನದ ಉಳಿದ ಅವಧಿಗೂ 11 ಸದಸ್ಯರನ್ನ ವಿಶೇಷಾಧಿಕಾರ ಸಮಿತಿಯ ವರದಿವರೆಗೂ ಅಮಾನತು ಮಾಡಲಾಯಿತು. ರಾಜ್ಯಸಭೆಯಿಂದ ಅಂದು ಅಮಾನತುಗೊಂಡ ಸಂಸದರು ಯಾರು ಅಂತ ನೋಡಿದ್ರೆ ಕಾಂಗ್ರೆಸ್ನಿಂದ ಜಯರಾಮ್ ರಮೇಶ್, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ 12 ಸದಸ್ಯರು, ಟಿಎಂಸಿಯಿಂದ 7 ಸದಸ್ಯರು, ಡಿಎಂಕೆಯಿಂದ 4 ಮಂದಿ ಸಂಸದರು, ಆರ್ಜೆಡಿಯಿಂದ 2, ಸಿಪಿಐಎಂನಿಂದ ಹಾಗೆಯೇ ಎನ್ಸಿಪಿಯಿಂದ, ಜೆಎಂಎಂನಿಂದ ತಲಾ 1, ಜೆಡಿಯುನಿಂದ 2, ಎಸ್ಪಿಯಿಂದ 2 ಮತ್ತು ಇತರರು 2 ಅಮಾನತಾದವರು. ಇವರಲ್ಲದೆ ವಿಶೇಷಾಧಿಕಾರ ಸಮಿತಿಯ ವರದಿ ಬರೋವರೆಗೂ ಅಮಾನತಿನಲ್ಲಿ ಇರೋರು 11 ಸಂಸದರು. ಇನ್ನು ಅದೇ ದಿನ ಲೋಕಸಭೆಯಿಂದ ಅಮಾನತುಗೊಂಡ 33 ಪ್ರತಿಪಕ್ಷ ಸಂಸದರಲ್ಲಿ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಂಡಿದ್ದವರು ಟಿಎಂಸಿ ಮತ್ತು ಡಿಎಂಕೆಯಿಂದ ತಲಾ 9 ಸದಸ್ಯರು, ಕಾಂಗ್ರೆಸ್ನಿಂದ 7 ಸದಸ್ಯರು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ನಿಂದ 2, ರೆವಲ್ಯೂಷನರಿ ಸೋಷಲಿಸ್ಟ್ ಪಾರ್ಟಿ, ವೀರುತಲೈ ಚಿರುತೈಗಲ್ ಕಚ್ಚಿ ಅಂದರೆ ವಿಸಿಕೆ ಮತ್ತು ಜೆಡಿಯುನಿಂದ ತಲಾ 1. ಇವರಲ್ಲದೆ ಕಾಂಗ್ರೆಸ್ನ ಇನ್ನೂ 3 ಸಂಸದರನ್ನ ವಿಶೇಷಾಧಿಕಾರ ಸಮಿತಿಯ ವರದಿ ಬರೋವರೆಗೂ ಅಮಾನತಿನಲ್ಲಿ ಇರಿಸಲಾಗಿದೆ. ಇದಾದ ಬಳಿಕ ಡಿಸೆಂಬರ್ 19ನೇ ತಾರೀಕು ಮತ್ತೆ 49 ಸದಸ್ಯರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಯಿತು. ಅಂದು ಅಮಾನತಾದವರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ನ ಫಾರೂಕ್ ಅಬ್ದುಲ್ಲಾ, ಕಾಂಗ್ರೆಸ್ ನಾಯಕರಾದ ಶಶಿ ತರೂರ್, ಮನೀಶ್ ತಿವಾರಿ ಮೊದಲಾದವರು ಸೇರಿದ್ರು. ಇದರ ಬೆನ್ನಲ್ಲೇ ಡಿಸೆಂಬರ್ 20ನೇ ತಾರೀಕು ಮತ್ತಿಬ್ಬರು ಲೋಕಸಭಾ ಸದಸ್ಯರನ್ನ ಅಮಾನತು ಮಾಡಲಾಯಿತು. ಕೇರಳದ ಕಾಂಗ್ರೆಸ್ ಸಂಸದ ಥಾಮಸ್ ಚಾಳಿಖಾಡನ್ ಹಾಗೂ ಸಿಪಿಎಂ ಸಂಸದ ಎಂಎಂ ಆರಿಫ್ ಆ ದಿನ ಅಮಾನತುಗೊಂಡರು. ಬಳಿಕ ಡಿಸೆಂಬರ್ 21ನೇ ತಾರೀಕು ಮತ್ತೆ 3 ಕಾಂಗ್ರೆಸ್ ಸಂಸದರನ್ನ ಲೋಕಸಭೆಯಿಂದ ಅಮಾನತುಗೊಳಿಸಲಾಯಿತು. ಅಂದು ಕರ್ನಾಟಕದ ಏಕೈಕ ಸಂಸದ ಕಾಂಗ್ರೆಸ್ನ ಡಿಕೆ ಸುರೇಶ್, ದೀಪಕ್ ಬೈಜ್ ಹಾಗೂ ನಕುಲ್ ನಾಥ್ ಅಮಾನತಾದ್ರು. ಅಲ್ಲಿಗೆ ಈ ಅಧಿವೇಶನದಲ್ಲಿ ಅಮಾನತುಗೊಂಡ ಒಟ್ಟು ಸಂಸತ್ ಸದಸ್ಯರ ಸಂಖ್ಯೆ 146ಕ್ಕೆ ಮುಟ್ಟಿತು. ಅಮಾನತುಗೊಂಡ ಈ ಸಂಸದರಿಗೆ ಕೆಲವು ಷರತ್ತುಗಳನ್ನು ವಿಧಿಸಲಾಗಿತ್ತು. ಅವುಗಳು ಯಾವುದು ಅಂತ ನೋಡಿದ್ರೆ ಅದರಲ್ಲಿ ಮೊದಲನೇದು, ಅಮಾನತಾದ ಸಂಸದರು ಸಂಸತ್ತಿನ ಪ್ರವೇಶ ಮಂಟಪ, ಗ್ಯಾಲರಿ ಮತ್ತು ಚೇಂಬರ್ಗಳಿಗೆ ಬರುವಂತಿಲ್ಲ. ಎರಡನೇ ಅಂಶ, ಅವರು ಸದಸ್ಯರಾಗಿರುವ ಸಂಸದೀಯ ಸಮಿತಿ ಸಭೆಗಳಿಂದಲೂ ಅವರನ್ನ ಅಮಾನತುಗೊಳಿಸಲಾಯಿತು. ಮೂರನೇ ಪಾಯಿಂಟು, ಅವರ ಹೆಸರಿನಲ್ಲಿ ಯಾವುದೇ ವಸ್ತುವನ್ನ ಇರಿಸುವಂತಿಲ್ಲ ಅನ್ನೋದು. ನಾಲ್ಕನೇ ಷರತ್ತು, ಅಮಾನತಿನ ಅವಧಿಯಲ್ಲಿ ಅವರು ಮಂಡಿಸಿದ ಯಾವುದೇ ಸೂಚನೆ ಸ್ವೀಕಾರಾರ್ಹ ಅಲ್ಲ ಅನ್ನೋದು. ಐದನೇ ಅಂಶ, ಅವರು ತಮ್ಮ ಅಮಾನತು ಅವಧಿಯಲ್ಲಿ ಸಮಿತಿಗಳಿಗೆ ನಡೆದ ಚುನಾವಣೆಯಲ್ಲಿ ಮತ ಹಾಕುವಂತಿಲ್ಲ ಅನ್ನೋದು.
6ನೇ ಷರತ್ತು ಅಮಾನತು ಅವಧಿಯ ದೈನಂದಿನ ಭತ್ಯೆಗೆ ಅವರು ಅರ್ಹರಾಗಿರೋದಿಲ್ಲ ಅನ್ನೋದು. ಒಂದೇ ದಿನದಲ್ಲಿ ಅತಿದೊಡ್ಡ ಸಂಖ್ಯೆಯಲ್ಲಿ ಸಂಸದರ ಅಮಾನತ್ತಾದ ದಿನ ಅಂತ ಡಿಸೆಂಬರ್ 18 ದಾಖಲಾಗುವ ಮೊದಲು 1989 ಮಾರ್ಚ್ 15ರಂದು ನಡೆದಿದ್ದ ಸಂಸದರ ಅಮಾನತು ಪ್ರಕರಣವೇ ಆವರೆಗಿನ ದಾಖಲೆಯಾಗಿತ್ತು. ಆಗ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ರು. ಕಾಂಗ್ರೆಸ್ ಸರ್ಕಾರ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೇರಿದ್ದ ಕಾಲ ಅದು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆ ಕುರಿತ ಠಕ್ಕರ್ ಆಯೋಗದ ವರದಿ ಸಂಸತ್ತಿನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಅದರಲ್ಲೂ ವಿಶೇಷವಾಗಿ ಇಂದಿರಾ ಗಾಂಧಿಯವರ ವಿಶೇಷ ಸಹಾಯಕ RK ಧವನ್ ಅದರಲ್ಲಿ ಭಾಗಿಯಾಗಿದ್ದರ ಕುರಿತ ಅನುಮಾನಗಳು ಕೋಲಾಹಲಕ್ಕೆ ಕಾರಣ ಆಗಿತ್ತು. ದಿವಂಗತ ಪ್ರಧಾನಿ ಹತ್ಯೆಯ ಸಂಚಿನಲ್ಲಿ RK ಧವನ್ ಪಾತ್ರದ ಬಗ್ಗೆ ಗಂಭೀರ ಅನುಮಾನಗಳನ್ನ ಆ ವರದಿ ವ್ಯಕ್ತಪಡಿಸಿತ್ತು. ಠಕ್ಕರ್ ಆಯೋಗದ ವರದಿಯನ್ನ ಸಂಸತ್ತಿನಲ್ಲಿ ಮಂಡಿಸ್ತಾ ಇದ್ದಂತೆ ಪ್ರತಿಪಕ್ಷಗಳು ತೀವ್ರ ಪ್ರತಿಭಟನೆ ನಡೆಸಿದ್ವು. ಯಾಕಂದ್ರೆ RK ಧವನ್ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರ ತಂಡದ ಭಾಗವಾಗಿದ್ರು. ನಂತರ ಕಾಂಗ್ರೆಸ್ ಪಕ್ಷ ಸೇರಿ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ರು. ಅಂದು ಸಂಸತ್ತಿನಲ್ಲಿ ನಡೆದ ಕೋಲಾಹಲ ಸಂಸತ್ತಿನ 63 ಲೋಕಸಭಾ ಸದಸ್ಯರ ಅಮಾನತಿಗೆ ಕಾರಣ ಆಗಿತ್ತು. ಆಗ ಅಮಾನತುಗೊಂಡ ಸದಸ್ಯರಲ್ಲಿ TDP, ಜನತಾ ಪಕ್ಷ ಮತ್ತು CPM ಮೊದಲಾದ ಪಕ್ಷಗಳ ಸಂಸದರಿದ್ರು. ಅದೇ ದಿನ ಒಂದು ಕುತೂಹಲಕಾರಿ ಪ್ರಸಂಗ ಕೂಡ ನಡೆದಿತ್ತು. ಅದೇನು ಅಂತಂದ್ರೆ, ವಿರೋಧ ಪಕ್ಷದ ಸದಸ್ಯ ಸೈಯದ್ ಶಹಾಬುದ್ದೀನ್ ತಮ್ಮ ವಿಚಿತ್ರ ನಡೆಯ ಮೂಲಕ ಗಮನ ಸೆಳೆದಿದ್ರು. ವಾಸ್ತವವಾಗಿ ಅವರನ್ನ ಅಮಾನತುಗೊಳಿಸಿರ್ಲಿಲ್ಲ. ಆದ್ರೂ ತಮ್ಮನ್ನ ಅಮಾನತು ಮಾಡಿರೋದಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿ ಸ್ವಯಂ ಪ್ರೇರಿತರಾಗಿ ಸದನದಿಂದ ಅವರು ಹೊರ ನಡೆದಿದ್ರು. ಇದಕ್ಕೆ ಸಹಮತ ವ್ಯಕ್ತಪಡಿಸಿ ಇತರ 3 ಸದಸ್ಯರಾದ GM ಬನತ್ವಾಲಾ, MS ಗಿಲ್ ಮತ್ತು ಶಮೀಂದರ್ ಸಿಂಗ್ ಕೂಡ ಹೊರ ನಡೆದಿದ್ರು. ಆ ಸಾಮೂಹಿಕ ಅಮಾನತು ಕ್ರಮ ಒಂದೇ ದಿನದಲ್ಲಿ ಗರಿಷ್ಠ ಸಂಖ್ಯೆಯ ಸಂಸದರನ್ನ ಅಮಾನತುಗೊಳಿಸಿದ್ದಕ್ಕಾಗಿ ಆ ಸಮಯದಲ್ಲಿ ಹೊಸ ದಾಖಲೆ ನಿರ್ಮಿಸಿತ್ತು. ಆದರೆ ಅಮಾನತುಗೊಂಡ ಸಂಸದರು ಮರುದಿನವೇ ಸಭಾಧ್ಯಕ್ಷರಲ್ಲಿ ಕ್ಷಮೆಯನ್ನ ಯಾಚಿಸಿದ್ರು. ಬಳಿಕ ಅವರ ಅಮಾನತನ್ನ ರದ್ದುಪಡಿಸಿ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸೋಕೆ ಅನುವು ಮಾಡಿಕೊಡಲಾಗಿತ್ತು. ಸಂಸತ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಸದರೊಬ್ಬರನ್ನ ಅಮಾನತು ಮಾಡಿದ್ದು 1962ರ ಸೆಪ್ಟೆಂಬರ್ 3ರಂದು. ಉತ್ತರ ಪ್ರದೇಶದ ರಾಜ್ಯಸಭಾ ಸದಸ್ಯರಾಗಿದ್ದ ಗೋಡೆ ಮುರಹರಿ ಅವರನ್ನ ಅಂದು ಅಮಾನತು ಮಾಡಲಾಗಿತ್ತು. ಆದರೂ ಕೂಡ ಅವರು ಸದನದಿಂದ ಹೊರ ನಡೆಯದೇ ಇದ್ದಾಗ ಮಾರ್ಷಲ್ಗಳ ಮೂಲಕ ಅವರನ್ನ ಹೊರಹಾಕಲಾಗಿತ್ತು. ಇದಲ್ಲದೆ ಸಂಸದರ ಅಮಾನತಿನ ಕೆಲವು ಗಮನಾರ್ಹ ಸಂದರ್ಭಗಳನ್ನ ಗಮನಿಸೋದಾದ್ರೆ, ಜುಲೈ 26, 2022 ಅಂದ್ರೆ ಕಳೆದ ವರ್ಷ ಸದನದ ಕಲಾಪಗಳಿಗೆ ಅಡ್ಡಿಪಡಿಸಿದ ಮತ್ತು ಬೆಲೆ ಏರಿಕೆ ಹಾಗೆಯೇ ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಹೇರಲಾಗಿದ್ದ GSTಯನ್ನ ಹಿಂಪಡಿಬೇಕು ಅಂತ ಚರ್ಚೆಗೆ ಒತ್ತಾಯಿಸಿದ 19 ಸಂಸದರನ್ನ 1 ವಾರದ ಅವಧಿಗೆ ಅಮಾನತುಗೊಳಿಸಲಾಗಿತ್ತು. ನವೆಂಬರ್ 29, 2021ರಂದು ಹಿಂದೆಂದೂ ಇಲ್ಲದಂತ ದುಷ್ಕೃತ್ಯ, ಅಶಿಸ್ತಿನ ಮತ್ತು ಹಿಂಸಾತ್ಮಕ ನಡವಳಿಕೆ ಮತ್ತು ಭದ್ರತಾ ಸಿಬ್ಬಂದಿ ಮೇಲೆ ಉದ್ದೇಶಪೂರ್ವಕ ದಾಳಿ ಆರೋಪದ ಮೇಲೆ 12 ರಾಜ್ಯಸಭಾ ಸಂಸದರನ್ನ ಇಡೀ ಚಳಿಗಾಲದ ಅಧಿವೇಶನದವರೆಗೆ ಅಮಾನತುಗೊಳಿಸಲಾಗಿತ್ತು. ಸೆಪ್ಟೆಂಬರ್ 21, 2020 ಹಿಂದಿನ ದಿನ ಅಂದ್ರೆ ಸೆಪ್ಟೆಂಬರ್ 20ನೇ ತಾರೀಕು ಸದನದಲ್ಲಿನ ಅಶಿಸ್ತಿನ ವರ್ತನೆಗಾಗಿ 8 ಮಂದಿ ರಾಜ್ಯಸಭಾ ಸಂಸದರನ್ನ ಅಮಾನತುಗೊಳಿಸಲಾಗಿತ್ತು. ಮಾರ್ಚ್ 5, 2020ರಲ್ಲಿ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ 7 ಕಾಂಗ್ರೆಸ್ ಸದಸ್ಯರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಗಿತ್ತು. ಜನವರಿ 2019ರಲ್ಲಿ TDP ಮತ್ತು AIADMKಗೆ ಸೇರಿದ ಒಟ್ಟು 45 ಮಂದಿ ಸಂಸದರನ್ನ ದಿನವಿಡೀ ಕಲಾಪಕ್ಕೆ ನಿರಂತರವಾಗಿ ಅಡ್ಡಿಪಡಿಸಿದ ನಂತರ ಅಮಾನತು ಮಾಡಲಾಗಿತ್ತು. ಆಗಸ್ಟ್ 2015ರಂದು ನಿರಂತರವಾಗಿ ಉದ್ದೇಶಪೂರ್ವಕವಾಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದ 25 ಮಂದಿ ಕಾಂಗ್ರೆಸ್ ಸಂಸದರನ್ನ 5 ದಿನಗಳ ಕಾಲ ಅಮಾನತು ಮಾಡಲಾಗಿತ್ತು. ಫೆಬ್ರವರಿ 13, 2014ರಲ್ಲಿ ತೆಲಂಗಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೋಲಾಹಲ ಉಂಟಾದ ಹಿನ್ನೆಲೆಯಲ್ಲಿ ಅವಿಭಜಿತ ಆಂಧ್ರಪ್ರದೇಶದ 18 ಮಂದಿ ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಸೆಪ್ಟೆಂಬರ್ 2, 2014ರಲ್ಲಿ 9 ಸದಸ್ಯರನ್ನ 5 ದಿನಗಳವರೆಗೆ ಅಮಾನತು ಮಾಡಲಾಗಿತ್ತು. ಆಗಸ್ಟ್ 23, 2013ರಲ್ಲಿ 12 ಸದಸ್ಯರನ್ನ 5 ದಿನದವರೆಗೆ ಅಮಾನತು ಮಾಡಲಾಗಿತ್ತು. ಏಪ್ರಿಲ್ 24, 2012ರಲ್ಲಿ 8 ಸದಸ್ಯರನ್ನ 4 ದಿನಗಳವರೆಗೆ ಅಮಾನತು ಮಾಡಲಾಗಿತ್ತು. ಲೋಕಸಭೆಯಲ್ಲಿ ಸಂಸದರ ಅಮಾನತನ್ನ ಹೇಗೆ ಮಾಡ್ತಾರೆ ಅಂತ ಗಮನಿಸಿದ್ರೆ, ಅಂದ್ರೆ ನಿಯಮಗಳನ್ನು ಹೇಗೆ ಪಾಲನೆ ಮಾಡ್ತಾರೆ ಅಂತಂದ್ರೆ, ನಿಯಮ 374 ಮತ್ತು 374A ಸಂಸದರನ್ನ ಅಮಾನತುಗೊಳಿಸುವ ಅಧಿಕಾರವನ್ನ ಸ್ಪೀಕರ್ ಅವರಿಗೆ ನೀಡುತ್ತೆ. ಲೋಕಸಭೆಯಲ್ಲಿನ ಕಾರ್ಯವಿಧಾನ ಮತ್ತು ವ್ಯವಹಾರದ ನಡವಳಿಕೆಯ ನಿಯಮಗಳ ಪ್ರಕಾರ ಸದಸ್ಯರು ಸ್ಪೀಕರ್ ಅಧಿಕಾರವನ್ನ ಕಡೆಗಣಿಸಿದ್ರೆ ಅಥವಾ ನಿರಂತರವಾಗಿ ಉದ್ದೇಶಪೂರ್ವಕವಾಗಿ ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ಸದನದ ನಿಯಮಗಳನ್ನ ಮೀರಿದ್ರೆ ಅಮಾನತು ಕ್ರಮವನ್ನ ಜರುಗಿಸಬಹುದು.
ಅಂತಹ ಸಂದರ್ಭದಲ್ಲಿ ಹೆಚ್ಚು ಅಂತಂದ್ರೆ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಳಿಸುವ ಪ್ರಸ್ತಾಪವನ್ನ ಮಂಡಿಸಬಹುದು. ನಿಯಮ 374A ಅನ್ನ 2001ರಲ್ಲಿ ಸೇರಿಸಲಾಯಿತು. ಇದು ಯಾವ ಪ್ರಸ್ತಾವನೆಯ ಅಗತ್ಯವೂ ಇಲ್ಲದೆ ತಕ್ಷಣವೇ ಅಮಾನತು ಕ್ರಮ ಅನ್ವಯ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ. ಸದಸ್ಯರು ಸದನದ ಬಾವಿಗೆ ಬಂದ್ರೆ ಅಥವಾ ಸದನದ ನಿಯಮಗಳನ್ನ ದುರುಪಯೋಗ ಮಾಡಿಕೊಂಡಾಗ ಅಥವಾ ಘೋಷಣೆಗಳನ್ನ ಕೂಗೋ ಮೂಲಕ ನಿರಂತರವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ಗಂಭೀರ ಸಂದರ್ಭದಲ್ಲಿ ಅಂತಹ ಸದಸ್ಯರನ್ನ ಸ್ಪೀಕರ್ ಹೆಸರಿಸ್ತಾರೆ. ಅಂತಹ ಸದಸ್ಯರು 5 ದಿನ ಅಥವಾ ಅಧಿವೇಶನದ ಉಳಿದ ಅವಧಿ ಇವೆರಡರಲ್ಲಿ ಯಾವುದು ಕಡಿಮೆನೋ ಅಷ್ಟವರೆಗೆ ಅಮಾನತಾಗ್ತಾರೆ. ಈ ಎರಡೂ ಸಂದರ್ಭಗಳಲ್ಲಿ ಅಮಾನತುಗೊಂಡ ಸದಸ್ಯರು ಸದನದಿಂದ ಹೊರ ಹೋಗಬೇಕು. ಇಷ್ಟಾಗಿಯೂ ಸದನ ಯಾವುದೇ ಸಂದರ್ಭದಲ್ಲಿ ಅಮಾನತು ಕ್ರಮವನ್ನ ಹಿಂತೆಗೆದುಕೊಳ್ಳಬಹುದಾಗಿದೆ. ರಾಜ್ಯಸಭಾ ಸಂಸದರ ಅಮಾನತು ಪ್ರಕ್ರಿಯೆ ಹೇಗಾಗತ್ತೆ, ನಿಯಮಗಳು ಯಾವುದು ಅಂತ ನೋಡಿದ್ರೆ, ರಾಜ್ಯಸಭೆಯಲ್ಲಿ ಸದಸ್ಯರ ಅಮಾನತು ನಿಯಮ 256ರ ಮೂಲಕ ನಡೆಯುತ್ತೆ. ಅಧ್ಯಕ್ಷರ ಅಧಿಕಾರವನ್ನ ರಾಜ್ಯಸಭಾ ಸದಸ್ಯ ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಪರಿಷತ್ತಿನ ಕಲಾಪಕ್ಕೆ ನಿರಂತರವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವ ಮೂಲಕ ಪರಿಷತ್ತಿನ ನಿಯಮಗಳನ್ನ ದುರುಪಯೋಗ ಮಾಡಿಕೊಂಡ್ರೆ ಅಮಾನತು ಮಾಡಬಹುದಾಗಿದೆ. ಅಮಾನತು ಪ್ರಸ್ತಾವದ ಮೂಲಕ ಈ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ನಿಯಮ 256(2) ಪ್ರಕಾರ ಅಧಿವೇಶನದ ಉಳಿದ ಅವಧಿಗಿಂತ ಹೆಚ್ಚಲ್ಲದ ಅವಧಿಗೆ ಸದಸ್ಯರನ್ನ ಅಮಾನತುಗೊಳಿಸಬಹುದು. ಲೋಕಸಭೆಯಲ್ಲಿನಂತೆ ರಾಜ್ಯಸಭೆಯಲ್ಲಿ ಅಮಾನತು ಪ್ರಸ್ತಾಪ ಇಲ್ಲದೆ ಅಧ್ಯಕ್ಷರು ಸದಸ್ಯರನ್ನ ಅಮಾನತುಗೊಳಿಸೋಕಾಗೋದಿಲ್ಲ. ಆದ್ರೆ ಸದನದಿಂದ ಹೊರ ಹೋಗುವಂತೆ ಅವರು ತಿಳಿಸಬಹುದು. ಈ ಚಳಿಗಾಲದ ಅಧಿವೇಶನದ ಅವಧಿಯಲ್ಲಿ ನಡೆದ ಸಂಸದರ ಅಮಾನತು ಪ್ರಕರಣ ಸಂಸತ್ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರೋಪ ಮಾಡಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ನಿರಂಕುಶ ಸರ್ಕಾರ ಪ್ರಜಾಪ್ರಭುತ್ವದ ಎಲ್ಲಾ ಶಿಷ್ಟಾಚಾರಗಳನ್ನ ಕಸದ ಬುಟ್ಟಿಗೆ ಎಸೆದಿದೆ ಅಂತ ಖರ್ಗೆ ಟೀಕಿಸಿದ್ದಾರೆ. ಈ ವಿಚಾರವಾಗಿ ಪತ್ರಿಕೆಯೊಂದಕ್ಕೆ ಸಂದರ್ಶನ ಕೊಡುವಂತ ಪ್ರಧಾನಿ ಮೋದಿ ಅವರು, ಸುದ್ದಿವಾಹಿನಿಗೆ ಸಂದರ್ಶನ ಕೊಡುವ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಹೇಳಿಕೆ ಕೊಡದ ಬಗ್ಗೆ ಖರ್ಗೆ ತಕರಾರೆತ್ತಿದ್ದಾರೆ. ಪ್ರತಿಪಕ್ಷ ಬೇಡವೆಂಬ, ವಿರೋಧ ಇರಕೂಡದೆಂಬ ಪ್ರಶ್ನಿಸೋರು, ಪ್ರತಿಭಟನೆ ಮಾಡೋರನ್ನ ದ್ವೇಷಿಸುವ ಈ ಸರ್ಕಾರ ಪ್ರತಿಪಕ್ಷದವರನ್ನ ಎದುರಿಸುವ ಸಂದರ್ಭವನ್ನ ತಪ್ಪಿಸ್ಕೊಳ್ಳೋಕೆ ಇಂಥದ್ದೊಂದು ಕ್ರಮ ತೆಗೆದುಕೊಂಡಿದೆ ಎಂಬಂತೆ ಈ ಇಡೀ ವಿದ್ಯಮಾನ ಕಾಣಿಸ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ಪ್ರತಿಪಕ್ಷಗಳು ಮೌನವಾಗಿರಬೇಕು ಅಂತ ಬಯಸುತ್ತೆ. ಮೌನವಾಗಿರದೇ ಹೋದ್ರೆ ಮೌನವಾಗಿಸುವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ. ಪ್ರತಿಪಕ್ಷಗಳ ಬಲ ಕಡಿಮೆ ಇರುವ ಸಂಸತ್ತಿನಲ್ಲಿ ಚರ್ಚೆ ಇಲ್ಲದೆ ಚರ್ಚೆಯ ಕುರಿತ ಒತ್ತಾಯಗಳನ್ನ ತಿರಸ್ಕರಿಸಿ ತನ್ನ ಅನುಕೂಲಕ್ಕೆ ಬೇಕಿರುವ ಪ್ರಮುಖ ಕಾಯ್ದೆಗಳನ್ನೆಲ್ಲ ಅಂಗೀಕಾರ ಮಾಡಿದೆ. ಭಿನ್ನಾಭಿಪ್ರಾಯಗಳನ್ನ ಪೂರ್ತಿಯಾಗಿ ಕಡೆಗಣಿಸಿದೆ ಅಥವಾ ಅಮಾನತಿನಂತಹ ಕ್ರಮಗಳ ಮೂಲಕ ಹತ್ತಿಕ್ತಾನೆ ಬಂದಿದೆ. ಈಗಾಗಿರೋದು ಕೂಡ ಅಂಥದ್ದೇ ಒಂದು ಆತಂಕಕಾರಿ ಬೆಳವಣಿಗೆ. ಇದು ಈಗಿನ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.